ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಸಂಸಿದೆ ಕಿಚನ್. ಇವತ್ತು ನಾನು ಇನ್ನೊಂದು ಆರೋಗ್ಯಕರವಾದ ಸಿರಿಧಾನ್ಯದಿಂದ ಮಾಡುವಂಥ ಅಡುಗೆನ ತಿಳಿಸ್ಕೊಡ್ತೀನಿ. ಇವತ್ತು ನಾನು ಮಾಡ್ತಾ ಇರೋದು ಲಿಟಲ್ ಮಿಲ್ಲೆಟ್ ಅಂದರೆ ಸಾಮೆ ಅಕ್ಕಿಯಿಂದ ದೋಸೆ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ಸಾಮೆ ಅಕ್ಕಿ ದೋಸೆ ಮಾಡೋದು ಹೇಗಂತ ನೋಡ್ಕೊಂಬರೋಣ. ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ 1 ಕಪ್ ಆಗುವಷ್ಟು ಸಾಮೆ ಅಕ್ಕಿ, 1/4 ಕಪ್ ಆಗುವಷ್ಟು ಉದ್ದಿನಬೇಳೆ ಮತ್ತು 1 ಟೀ ಸ್ಪೂನಷ್ಟು ಮೆಂತ್ಯ ಕಾಳು, 1 ಟೇಬಲ್ ಸ್ಪೂನಷ್ಟು ಗಟ್ಟಿ ಅವಲಕ್ಕಿ ಹಾಕ್ಕೊಂಡು ಇದನ್ನು ನೀರಲ್ಲಿ ಒಂದು 3ರಿಂದ 4 ಸಲ ತೊಳ್ಕೊಳ್ತಾ ಇದ್ದೀನಿ. ಈ ಥರ ತೊಳ್ಕೊಳ್ಳೋದ್ರಿಂದ ಇದರಲ್ಲಿರೋ ಧೂಳೆಲ್ಲ ಹೋಗುತ್ತೆ. 3ರಿಂದ 4 ಸಲ ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದಾದಮೇಲೆ ನೀರೆಲ್ಲ ತೆಗೆದುಬಿಟ್ಟು ಇದಕ್ಕೆ ಮತ್ತೆ ಮುಳುಗುವಷ್ಟು ನೀರು ಹಾಕಿಬಿಟ್ಟು ಇದನ್ನು ಒಂದು 6ರಿಂದ 8 ಗಂಟೆ ನೆನೆಸ್ಬೇಕು. ಸಿರಿಧಾನ್ಯನ ಯಾವತ್ತೂ ನೆನೆಸ್ಬಿಟ್ಟೆ ಉಪಯೋಗಿಸಬೇಕು, ಹಾಗೆ ದಯವಿಟ್ಟು ಉಪಯೋಗಿಸಬೇಡಿ. ಈಗ ನೋಡಿ ನಾನಿಲ್ಲಿ 8 ಗಂಟೆ ನೆನೆ ಹಾಕಿದ್ದೀನಿ ಇದನ್ನು. ಈಗ ನೋಡಿ ಇದು ಚೆನ್ನಾಗಿ ನೆಂದಿದೆ. ಇದನ್ನು ಇನ್ನೊಂದು 2 ಸಲ ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕು. ನಂತರ ನೀರೆಲ್ಲ ತೆಗೆದುಬಿಟ್ಟು ಇದನ್ನು ನಾನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸಿರಿಧಾನ್ಯನ ನೆನೆಸಿ ಉಪಯೋಗಿಸೋದ್ರಿಂದ ಅದರಲ್ಲಿರೋ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸರಿಯಾಗಿ ಸಿಗುತ್ತೆ, ಹಾಗೆ ಯಾವುದೇ ಅಜೀರ್ಣ ಸಮಸ್ಯೆನೂ ಸಹ ಆಗೋದಿಲ್ಲ. ನಂತರ ಇದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಂಡು ಬರ್ತೀನಿ. ನೋಡಿ ಇವಾಗ ದೋಸೆ ಹಿಟ್ಟು ರೆಡಿಯಾಗಿದೆ. ಇದನ್ನು ನುಣ್ಣಿಗೆ ರುಬ್ಕೊಬೇಕು. ನಂತರ ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ರೆಡಿ ಮಾಡ್ಕೊಬೇಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಮಾಮೂಲಿ ನಾವು ಅಕ್ಕಿ ಉಪಯೋಗಿಸ್ಬಿಟ್ಟು ದೋಸೆ ಹಿಟ್ಟು ಮಾಡ್ತೀವಲ್ಲ, ಹಾಗೇ ಇದೆ ಅದು. ಈಗ ಇದನ್ನು ಮುಚ್ಚಿಟ್ಬಿಟ್ಟು ಒಂದು 6ರಿಂದ 8 ಗಂಟೆ ಬಿಟ್ಬಿಡಬೇಕು ಫರ್ಮೆಂಟ್ ಆಗೋದಕ್ಕೆ. ನಾನಿಲ್ಲಿ ರಾತ್ರಿಯೇ ಹಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೆ. ನೋಡಿ ಬೆಳಿಗ್ಗೆ ಇವಾಗ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಗಟ್ಟಿಯಾಗಿದ್ದರೆ ಬೇಕಾದರೆ ನೀರು ಸೇರಿಸ್ಕೊಬೋದು. ನಂತರ ನಾನಿಲ್ಲಿ ಒಂದು ತವನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಟಿಶ್ಯೂ ಪೇಪರ್ಲಿ ಅಥವಾ ಬಟ್ಟೆನಲ್ಲಿ ಒರೆಸ್ಕೊಬೇಕು. ಹಾಗೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸಹ ಟಿಶ್ಯೂ ಪೇಪರ್ ಅಥವಾ ಬಟ್ಟೆನಲ್ಲಿ ಒರೆಸ್ಕೊಂಡು ಇದನ್ನು ಸ್ವಲ್ಪ ಸೀಸನ್ ಮಾಡ್ಕೊಬೇಕು. ಈಗ ನೋಡಿ ದೋಸೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು. ನಿಮಗೆ ಯಾವ ಥರ ದೋಸೆ ಬೇಕೋ ಆ ಥರ ಮಾಡ್ಕೊಳ್ಳಿ. ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಹಿಟ್ಟನ್ನು. ನೋಡಿ ಇವಾಗ ನಾನು ದೋಸೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಯಾವುದು ಎಣ್ಣೆನೂ ಸಹ ಉಪಯೋಗಿಸ್ತಾ ಇಲ್ಲ, ಅದನ್ನು ಸಹ ದೋಸೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಇದನ್ನು 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡಿ ಈಗ ರುಚಿಯಾದ ಆರೋಗ್ಯಕರವಾದ ಸಾಮೆ ಅಕ್ಕಿ ದೋಸೆ ರೆಡಿಯಾಗಿದೆ. ಈ ದೋಸೆಗೆ ಟೊಮೆಟೊ ಚಟ್ನಿ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಆರೋಗ್ಯಕರವಾದ ಅಡುಗೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.